ಸಚಿವ ಸಂಪುಟದಲ್ಲಿ ಯಾರ್ಯಾರಿಗೆ ಅವಕಾಶ, ಯಾರ್ಯಾರು ಈಗ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಈಗಾಗಲೇ ಒಂದು ಕಡೆ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಅವರು ಖುಷಿಯಿಂದ ಸಂಭ್ರಮದಿಂದ ಈಗ ಪ್ರಮಾಣ ವಚನವನ್ನ ಸ್ವೀಕರಿಸೋದಕ್ಕೆ ಹೊರಡ್ತಾ ಇದ್ರೆ, ಮತ್ತೊಂದು ಕಡೆ ಯಾರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಆಕಾಂಕ್ಷಿಗಳು ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಿದ್ದಾರೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಭುಗಿಲೆದ್ದಿದೆ ಅಸಮಾಧಾನ. ರಾಜೀನಾಮೆ ಸಲ್ಲಿಕೆಗೆ ಮುಂದಾಗಿದ್ದಾರೆ ಅಪ್ಪಾಜಿ ನಾಡಗೌಡ. ಕೆಎಸ್ಡಿಎಲ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡೋದಕ್ಕೆ ಅಪ್ಪಾಜಿ ನಾಡಗೌಡರು ನಿರ್ಧಾರವನ್ನ ಮಾಡಿದ್ದಾರೆ. ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ಇದೀಗ ತಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ರು ಅಪ್ಪಾಜಿ ನಾಡಗೌಡ. ಈ ಹಿಂದೆ ಕೂಡ ನನಗೆ ಮಿಸ್ ಆಗಿತ್ತು, ಈ ಸಲ ಅಂತ ಕೊಟ್ಟೆ ಕೊಡ್ತಾರೆ ಅನ್ನುವಂತಹ ನಂಬಿಕೆ ನನಗಿದೆ, ಹಿರಿಯ ಶಾಸಕ ನಾನು ಅನ್ನುವ ವಿಚಾರವನ್ನ ಹೇಳ್ತಾ ಇದ್ರು. ಆದ್ರೆ ಈ ಸಲವೂ ಕೂಡ ಅಪ್ಪಾಜಿ ನಾಡಗೌಡ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ. ಈ ಹಿನ್ನೆಲೆಯಲ್ಲಿ ಶಾಸಕರು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಅವರ ನಡೆ ಕುತೂಹಲಕ್ಕೆ ಕಾರಣ ಆಗಿದೆ. ನಾನು ತನ್ನ ಅಧ್ಯಕ್ಷ ಸ್ಥಾನ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಅಪ್ಪಾಜಿ ನಾಡಗೌಡರು ರಾಜೀನಾಮೆಯನ್ನ ಕೊಡ್ತಾರಾ ಅನ್ನುವಂತಹ ಕುತೂಹಲ, ಅಥವಾ ಅವರನ್ನ ಮಾತನಾಡಿ ಸಮಾಧಾನ ಪಡಿಸುವ ಕೆಲಸ ಆಗತ್ತಾ ನೋಡ್ಬೇಕು. ಇದಕ್ಕೆ ರಾಜಕಾರಣ ಅಂತ ಹೇಳುದು ಅಂತ ಹೇಳಿದೆ. ದಿಸ್ ಇಸ್ ಪಾಲಿಟಿಕ್ಸ್. ಪಾಲಿಟಿಕ್ಸ್ ನಲ್ಲಿ ಯಾವ ಸಂದರ್ಭಕ್ಕೆ ಯಾರಿಗೆ ದೇವರು ಒಲಿತಾನೋ ಪಕ್ಷ ಒಲಿತು ಅದು ಗೊತ್ತಾಗೋದಿಲ್ಲ. ಕಾದ್ ನೋಡೋಣ. ಆಲ್ರೆಡಿ ಪಟ್ಟಿ ಅನೌನ್ಸ್ ಆಗಿದೆ, ಅಲ್ಲ ಮುಗಿದು ಹೋಗಿದೆ. ಇನ್ನೇನು ಏನಿಲ್ಲ. ಸಿಎಂ ಭೇಟಿ ಮಾಡಕ್ಕೆ ಬಂದಿದೆ. ಇಲ್ಲ, ಸಿಎಂ ಬೇರೆ ವಿಷಯಕ್ಕೆ ಭೇಟಿ ಮಾಡಕ್ ಬಂದಿತ್ತು. ದೇರ್ ವಾಸ್ ಸಮಥಿಂಗ್ ಅದರ್ ದನ್ ದಟ್. ಐ ಜಸ್ಟ್ ವಾಂಟೆಡ್ ಟು ಥ್ಯಾಂಕ್ ಹಿಮ್ for all the efforts he had put in for my candidature. ಅಲ್ಲಲ್ಲ ಸರ್, ಜಿಲ್ಲೆಯಲ್ಲಿ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೋದಾಗಿದೆ ಸರ್ ಬಿಜೆಪಿ. ಯಾವುದು ನಿಮ್ಮ ಜಿಲ್ಲೆಯಲ್ಲಿ? ಅಲ್ಲ, ಅದು ಅವ್ರಿಗೆ ಬಿಟ್ಟು ವಿಚಾರ. ನಾನು ಹೆಂಗ್ ಹೇಳಕ್ಕಾಗತ್ತೆ? ಯಾಕೆ ನಾವ್ ಹೆಂಗ್ ಹೇಳಕ್ ಬರುತ್ತೆ? ಅವ್ರಿಗೆ ಬಿಟ್ಟಿದ್ದ ವಿಚಾರ. ಕೆಲವರೆಲ್ಲ ಹೇಳ್ತಾರೆ ಇದ್ರ ಪರಿಣಾಮ ಮುಂದಿನ ಚುನಾವಣೆ ಚುನಾವಣೆ ಪ್ರಶ್ನೆ ಏನಾಗುತ್ತೋ ನೋಡೋಣ ಮುಂದೆ. ಈಗ ಇನ್ನೂ ಬಹಳ ದಿವಸ ಇದೆ. ಚುನಾವಣೆ ಇಷ್ಟು ಬೇಗ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಬ್ಬ ಹೊಸ ಸಿಎಂ ಇದ್ದಾನೆ, ಒಳ್ಳೇದಾಗ್ಲಿ, ಹಾರೈಸೋಣ. ಆಲ್ ದ ಬೆಸ್ಟ್. ನಿಮ್ಗಂತೂ ಬೇಸರ ಅಂತ ಇದೆ ಸರ್ ಈ ವಿಚಾರದಲ್ಲಿ? ಬೇಸರ ಅನ್ನೋಕ್ಕಿಂತ ಒಂದ್ ಕಡೆ ಬೇಸರ ಇಲ್ಲ, ನನಗೆ ಅನುಭವ ಆಗಿಬಿಟ್ಟಿದೆ. ಇದು ಅನುಭವ ಆಗಿಲ್ಲ ಅಂದ್ರೆ ಬೇಸರ ಆಗ್ತಾ ಬಂದಿಗೆ ಬೇಸರ ಆಗುತ್ತೆ. ಐ ಫೀಲ್ ಸಾರಿ ಫಾರ್ ವಾಟ್ ಹ್ಯಾಸ್ ಹ್ಯಾಪನ್ ಟು ನಾಟ್ ಟು ಮೀ. ಈ ರೀತಿ ಆಗಿದೆ ಅನ್ನೋದು ಬೇಜಾರಾಗ್ತಾ ಇದೆ, ಅಷ್ಟೇ ಬೇಜಾರ. ಆ ಬೇಸರ ಇದೆ ನನಗೇನು. ಇಲ್ಲ, ಡಿಸ್ಟರ್ಬೆನ್ಸ್ ಅದೇ ಅನ್ನೋಕ್ಕಿಂತ ಏನಾಗಿದೆ, ಇವತ್ತು ಪಕ್ಷಕ್ಕೆ ನಿಷ್ಠಾವಂತರು ಮತ್ತು ಪಕ್ಷದಲ್ಲಿ ಶಿಸ್ತಿನಿಂದ ಜೀವನ ಮಾಡಿದಂಥವ್ರು ಎಲ್ಲಿ ಹೋಗ್ಬೇಕು ಅನ್ನೋದನ್ನ ಅರ್ಥ ಆಗ್ತಾ ಇಲ್ಲ. ಪಕ್ಷದಲ್ಲೇ ಕಾಲ್ ಕಟ್ಕೊಂಡು ಬಿದ್ದೀವಲ್ಲ, ಅಲ್ಲೇ ಇದೀವಿ, ಅದಕ್ಕೆ ಅದು ಈ ರೀತಿ ಆಗ್ತಾ ಇದೆ ಅನ್ನೋಂತ ಬೇಜಾರಾಗ್ತದೆ. ವ್ಯತಿರಿಕ್ತ ಆಲೋಚನೆಗಳು ಬರೋದಕ್ಕೆ ಇವತ್ತಿನ ದಿನ ಕಾರಣ. ಇಲ್ಲ, ನಾನೆಲ್ಲೂ ಹೋಗೋದಿಲ್ಲ, ನಾನೆಲ್ಲಿ ಹೋಗೋ ಪ್ರಶ್ನೆ ಇಲ್ಲ ಅಂತ ಮೊದಲೇ ಹೇಳೀನಿ, ಈಗೂ ಹೇಳ್ತೀನಿ. ಆದ್ರೆ ಇದು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ, ಅಷ್ಟು ಮಾತ್ರ ಹೇಳ್ತೀನಿ. ಇದಕ್ಕೆ ರಾಜಕಾರಣ ಅಂತ ಹೇಳುದು ಅಂತ ಹೇಳಿದೆ.